ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗೇ ದೇವಿ ನಮಸ್ತುತೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳಗಂತೆ ಈ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರ ಆಗುಹೋಗುಗಳು ಯಾವ ರೀತಿಯಾಗಿ ಇರುತ್ತೆ, ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಆರ್ಥಿಕವಾದಂತಹ ಅಭಿವೃದ್ಧಿ ಯಾವ ರೀತಿಯಾಗುತ್ತೆ, ಹಣ ಗಳಿಸ್ತಕ್ಕಂತಹ ಯೋಗ ಎಷ್ಟರ ಮಟ್ಟಿಗೆ ಇದೆ, ಕೆಲಸ ಕಾರ್ಯಗಳೆಲ್ಲ ಯಾವ ರೀತಿಯಾಗಿ ಆಗುತ್ತೆ, ಪದವಿ ಅಧಿಕಾರ ಇಂತಹದ್ದು ಪ್ರಾಪ್ತಿಯಾಗಬೇಕಾದರೆ ಇದಕ್ಕೆ ಯಾವುದಾದರೂ ಅಡೆತಡೆಗಳು ಇದೆಯಾ, ಕೌಟುಂಬಿಕವಾದಂತಹ ಮನಃಶಾಂತಿ ಅಥವಾ ಕೌಟುಂಬಿಕವಾದಂತಹ ವ್ಯವಹಾರಗಳು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದು ಶುಭ ಕಾರ್ಯ ಇರ್ಬೋದು, ವಯಸ್ಸಿಗೆ ಬಂದಂಥ ಮಕ್ಕಳಿಗೆ ವಿವಾಹ ಇರ್ಬೋದು, ಇದೆಲ್ಲ ಈ ತಿಂಗಳಲ್ಲಿ ಏನಾದರೂ ಫಿಕ್ಸ್ ಆಗತಕ್ಕಂತಹ ಸಾಧ್ಯತೆಗಳು ಇದೆಯಾ ಅನ್ನತಕ್ಕಂಥದ್ದು ಎಲ್ಲರಿಗೂ ಕುತೂಹಲ ಇರುತ್ತೆ. ವೃಷಭ ರಾಶಿಯವರಿಗೆ ಈ ಜೂನ್ ತಿಂಗಳು ಅಂದರೆ ಇಲ್ಲಿವರೆಗೆ ಚೆನ್ನಾಗಿ ಇತ್ತು, ಗುರುಬಲ ಚೆನ್ನಾಗಿ ಇತ್ತು, ಶನಿ 11ರಲ್ಲಿ ಇದ್ದಾನೆ. ಈ ಎಲ್ಲ ಕಾರಣದಿಂದ ಶನಿ ಏನೋ ಚೆನ್ನಾಗಿ ಏಕಾದಶ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಅವನು 9ನೇ ಮನೆ ಅಧಿಪತಿ, 10ನೇ ಮನೆ ಭಾಗ್ಯಾಧಿಪತಿ, ಕರ್ಮಾಧಿಪತಿಯಾಗಿ. ಆದರೆ ಗುರುಬಲ ಇಲ್ಲಿವರೆಗೆ ಇದ್ದಿರತಕ್ಕಂತಹ ಗುರುಬಲ ಈಗ ಹೊರಟೋಗಿಬಿಟ್ಟಿದೆ. ಈ ಜೂನಿಂದ ಗುರುಬಲ ಇರುವುದಿಲ್ಲ ವೃಷಭ ರಾಶಿಯವರಿಗೆ. ದ್ವಿತೀಯದಲ್ಲಿದ್ದ ಕುಟುಂಬ ಸ್ಥಾನದಲ್ಲಿ ಚೆನ್ನಾಗಿ ಹಣ ಮಾಡಿದ್ರಿ, ಕುಟುಂಬದಲ್ಲೆಲ್ಲ ನೆಮ್ಮದಿ ಇತ್ತು, ಒಳ್ಳೆ ಹೆಸರು ಎಲ್ಲ ಗಳಿಸಿದ್ರಿ. ಆದರೆ ಇನ್ನು ಮುಂದೆ ಗುರುಬಲ ಇಲ್ಲದೇ ಇರೋದರಿಂದ ಪ್ರಮುಖವಾಗಿ ಕೆಲವೊಂದು ನಿಮ್ಮ ಕೆಲಸ ಕಾರ್ಯಗಳು ಇಲ್ಲಿವರೆಗೆ ಆದಾಗಿ ಮುಂದೆ ಆಗದೇ ಇರತಕ್ಕಂಥದ್ದು ನೀವು ನಿಮ್ಮ ಅನುಭವಕ್ಕೆ ಬರುತ್ತೆ. ಎಲ್ಲ ಕೆಲಸ ಚೆನ್ನಾಗಿ ಆಗ್ತಾಯಿತ್ತು, ಯಾಕೋ ಸ್ಟ್ರಕ್ ಆಗ್ತಾಯಿದೆ, ಸರಿಯಾಗಿ ಆಗ್ತಾಯಿಲ್ಲ, ಎಲ್ಲ ವಿಘ್ನಗಳು ಬರ್ತಾಯಿದೆ ಅನ್ನತಕ್ಕಂಥದ್ದು ನಿಮಗೆ ಈಗ ಅನುಭವಕ್ಕೆ ಬರುತ್ತೆ. ಆದರೆ ರಾಶ್ಯಾಧಿಪತಿಯಾದಂತಹ ಶುಕ್ರ ದ್ವಿತೀಯಕ್ಕೆ ಬರತಕ್ಕಂಥದ್ದು ಅಂದರೆ ಮಿತ್ರಸ್ಥಾನಕ್ಕೆ ಬರುವುದರಿಂದ, ರಾಶ್ಯಾಧಿಪತಿ ಚೆನ್ನಾಗಿರೋದ್ರಿಂದ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಅಂದರೆ ಈ ಹೋದ ತಿಂಗಳು ಇಲ್ಲಿವರೆಗೆ ಏನು 1 ವರ್ಷದಲ್ಲಿ ಇಷ್ಟೋ ಅಷ್ಟೊಂದು ನಿರ್ವಿಘ್ನವಾಗಿ ಅಂದರೆ ಯಾವುದೇ ಅಡೆತಡೆಗಳು ಇಲ್ಲದೆ ಕೆಲಸ ನಡೀತಕ್ಕಂಥದ್ದು ಆ ಮಟ್ಟದಲ್ಲಿ ನಡೆಯಲ್ಲ. ಆದರೆ ನೀವು ಒಂದಷ್ಟು ಪ್ರಯತ್ನಗಳು, ನಿಮ್ಮ ಒಂದಷ್ಟು ಪರಿಶ್ರಮ ಅನ್ನತಕ್ಕಂಥದ್ದು ಫಲವನ್ನು ಕೊಟ್ಟೇ ಕೊಡುತ್ತೆ. ಯಾಕೆಂದರೆ ಶನಿ ಕರ್ಮಕಾರಕನಾಗಿ, ಭಾಗ್ಯದ ಕಾರಕನಾಗಿ ಒಂದು ವಿಶೇಷವಾದಂತಹ ಫಲವನ್ನು ಕೊಟ್ಟು ಆ ಮೂಲಕ ಅಭಿವೃದ್ಧಿಗೆ ಶನಿಯೂ ಕೂಡ ಕಾರಣ ಆಗ್ತಾನೆ ನಿಮ್ಮ ವೃಷಭ ರಾಶಿಯವರ ವಿಚಾರದಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಇನ್ನು ವಿಶೇಷವಾಗಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ವೈವಾಹಿಕ ಕಾರ್ಯಕ್ರಮಗಳು, ಮನೆಯಲ್ಲಿ ಶುಭ ಕಾರ್ಯಗಳು, ತೀರ್ಥಯಾತ್ರೆಗಳನ್ನು ಮಾಡತಕ್ಕಂಥದ್ದು, ಇಂತಹದ್ದೆಲ್ಲ ಈ ತಿಂಗಳಲ್ಲಿ ನೀವು ಮಾಡ್ತಕ್ಕಂಥದ್ದು ಅಂದರೆ ಒಳ್ಳೆ ಕೆಲಸ, ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂತಹ ಕೆಲಸ ಈ ತಿಂಗಳಲ್ಲಿ ನಡೆಯುತ್ತೆ ಅಂಥೇಳಿ ಅರ್ಥ. ಜೊತೆಯಲ್ಲಿ ಒಂದು ಮನೆ ಮಾಡಬೇಕು, ಮನೆ ಬದಲಾವಣೆ ಮಾಡಬೇಕು ಅನ್ನತಕ್ಕಂಥದ್ದು ಆಸೆ ಎಷ್ಟೋ ಜನಕ್ಕೆ ಇರುತ್ತೆ. ಅಥವಾ ಒಂದು ಹೊಸ ನಿವೇಶನವನ್ನು ಖರೀದಿ ಮಾಡಬೇಕು, ಸ್ವಂತ ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಬೇಕು, ಇದೆಲ್ಲ ಇರುತ್ತೆ. ಅಂದರೆ ಈ ಅಧಿಕ ಮಾಸ ಆದ ನಂತರದಲ್ಲಿ 15ನೇ ತಾರೀಕಿನ ನಂತರದಲ್ಲಿ ನೀವು ಇಂತಹದ್ದಕ್ಕೆಲ್ಲ ಒಂದು ಪ್ರಾರಂಭವನ್ನು ಮಾಡಬಹುದು. ಅಂದರೆ ಈ ಯಾವುದೇ ಒಂದು ನಿವೇಶನ ಹುಡುಕ್ತಕ್ಕಂಥದ್ದಿರ್ಬೋದು, ವಿವಾಹದ ಪ್ರಯತ್ನ, ಇದಕ್ಕೆಲ್ಲ ಅಧಿಕ ಮಾಸ ಏನು ನೋಡಬೇಕಾಗಿಲ್ಲ. ಆದರೆ ಅದನ್ನು ಮಾಡಬೇಕಾದ್ರೆ ಅಧಿಕ ಮಾಸದ ನಂತರದಲ್ಲಿ ಶುದ್ಧ ಮಾಸ ಬಂದಾಗ ಮಾಡಬೇಕಾಗತ್ತೆ. ಹೀಗೆ ಅದರಿಂದ ನಿಮ್ಮ ಪ್ರಯತ್ನ ಏನಿದೆ, ಯಾವ ಕ್ಷೇತ್ರದಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಿ. ಗುರುಬಲ ಇಲ್ಲ ಅನ್ನತಕ್ಕಂಥ ಒಂದು ಒಂದು ನಿರಾಶಾ ಭಾವನೆ ಬೇಡ. ಯಾಕೆಂದರೆ ಇದಕ್ಕೆ ಜಾತಕದಲ್ಲಿ ಏನಾದರೂ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಟೈಮು, ಅಂದರೆ ಇದು ಶುಭ ದಶಾಭುಕ್ತಿಗಳು ನಡೀತಕ್ಕಂಥದ್ದು, ಯೋಗಕಾರಕವಾದಂತಹ ಗ್ರಹದ ದಶಾಭುಕ್ತಿ ಜಾತಕದಲ್ಲಿ ನಡೀತಾ ಇದ್ದರೆ, ಜಾತಕ ಚೆನ್ನಾಗಿದ್ದರೆ, ಜಾತಕದಲ್ಲಿ ಎಲ್ಲ ಗುರುವೂ ಕೂಡ ಉಚ್ಚನಾಗಿ ಅಥವಾ ಸ್ವಸ್ಥಾನದಲ್ಲಿ ಹೀಗೆಲ್ಲ ಇದ್ದರೆ, ಈ ಗೋಚಾರದಲ್ಲಿ ಗುರುಬಲ ಇಲ್ಲದೇ ಇದ್ದರೂ ಕೂಡ ಎಷ್ಟೋ ಒಳ್ಳೆಯ ಕೆಲಸಗಳು ಆಗುತ್ತೆ. ಅದರಿಂದ ಜಾತಕವನ್ನು ನೋಡಬೇಕು, ಇಲ್ಲಿ ಗೋಚಾರದಲ್ಲಿಯೂ ಕೂಡ ನಾವು ಅದನ್ನು ಎರಡನ್ನು ಅನ್ವಯವನ್ನು ಮಾಡಿ ನೋಡಿದಾಗ ಮಾತ್ರ ನಿಖರವಾಗಿ ಹೀಗೆ ಭವಿಷ್ಯ ಅಂತ ಹೇಳುವುದಕ್ಕೆ ಸಾಧ್ಯ. ಇದರಿಂದ ವೃಷಭ ರಾಶಿಯವರಿಗೆ ಗುರುಬಲ ಇಲ್ಲ ಅಂತ ನಿರಾಶರಾಗ್ತಕ್ಕಂತಹ ಒಂದು ಏನು ಪ್ರಮೇಯ ಇಲ್ಲಿ ಇಲ್ಲ ಅಂತ ಹೇಳಬೇಕು. ಜೊತೆಯಲ್ಲಿ ಯಾವುದೇ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ
ಹೊಸ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಯೋಜನೆಗಳಿರುತ್ತೆ. ಅಂತಹದ್ದನ್ನೆಲ್ಲ ಕಾರ್ಯಗತಗೊಳಿಸುವುದಕ್ಕೆ ಈ ತಿಂಗಳೇನಿದೆ ಅದು ಒಳ್ಳೆಯ ಸಮಯ ಅಂಥೇಳಿ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಎಷ್ಟೋ ಜನ ಸ್ವಂತ ಉದ್ಯೋಗ ಮಾಡ್ತಾ ಇರ್ತಾರೆ. ಆ ಸ್ವಂತ ಉದ್ಯೋಗದಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕ್ಷೇತ್ರ. ಕೆಲವರು ಹೋಟೆಲ್ ವ್ಯವಹಾರ ಇರ್ಬೋದು, ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ಈ ಸ್ಟೀಲು ವ್ಯವಹಾರ ಇರ್ಬೋದು, ಪೆಟ್ರೋಲ್ ಬಂಕ್ ಮಾಡ್ತಕ್ಕಂಥವ್ರು ಇರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥವ್ರು ಇರ್ಬೋದು. ಒಬ್ಬೊಬ್ಬರಿಗೆ ಒಂದು, ಅದರಲ್ಲೂ ಕೂಡ ವಿಶೇಷವಾಗಿ ಈ ಶುಕ್ರ ವಿಶೇಷವಾಗಿ ಧನಕಾರಕನು ಕೂಡ ಆಗಿರುವುದರ ಧನಸ್ಥಾನದಲ್ಲಿಯೂ ಕೂಡ ಇರುವುದರಿಂದ ನೀವು ಅಂತಹ ಕೆಲವೊಂದು ಸಿನಿಮಾ ಕ್ಷೇತ್ರದವರಿಗೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ. ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಚೇತರಿಕೆ ಕಾಣುತ್ತೆ. ಹಿಂದಿನ ಒಂದು ವರ್ಷಗಳಿಗೆ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಜೊತೆಯಲ್ಲಿ ಈ ಸೋಷಿಯಲ್ ಮೀಡಿಯಾ ಅದು ಕೂಡ ತುಂಬ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಒಂದು ಟಿ ವಿ ಚಾನಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪತ್ರಕರ್ತರು ಇರ್ಬೋದು, ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಇಂಥವರಿಗೆಲ್ಲ ಒಂದು ವಿಶೇಷವಾದಂತಹ ಒಂದು ಬದಲಾವಣೆ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆಗತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಒಂದು 3ನೇ ಮನೆಗೆ ಹೋಗ್ತಾನೆ. ಅಂದರೆ ವೃಷಭ ರಾಶಿಯವರಿಗೆ ಗುರು 3ನೇ ಮನೆಗೆ ಹೋಗತಕ್ಕಂಥ, 11ನೇ ಮನೆಯಲ್ಲಿ ಶನಿ ಮತ್ತು 10ನೇ ಮನೆ ಕರ್ಮಸ್ಥಾನದಲ್ಲಿ ರಾಹು, ಜೊತೆಯಲ್ಲಿ 4ನೇ ಮನೆಯಲ್ಲಿ ಇರತಕ್ಕಂತಹ ಕೇತು, ಇದೆಲ್ಲ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ. ಅಂದರೆ ಏನೇ ಮಾಡಿದರೂ ಕೂಡ ತೃಪ್ತಿ ಇಲ್ಲ, ಮನಸ್ಸಿಗೆ ಒಂದು ಸಮಾಧಾನ ಇರುವುದಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ. ತೃಪ್ತಿ ಇಲ್ಲದೇ ಇದ್ದರೆ ನೀವು ಏನೇ ಮಾಡಿದರೂ, ಎಷ್ಟೇ ಸಂಪತ್ತಿದ್ದರೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಅಂತಹ ಕೆಲವೊಂದು ನಿರಾಶಾ ಭಾವನೆ ಅನ್ನತಕ್ಕಂಥದ್ದು ಕಾಡಬಹುದು. ಪದೇ ಪದೇ ಏನೋ ಎಲ್ಲ ಇದ್ದರೂ ಕೂಡ ಏನೋ ಒಂದು ರೀತಿ ಅಸಮಾಧಾನ ಅವರಿಗೆ. ಈ ರೀತಿಯಾದಂತಹ ಕೆಲವೊಂದು ಮಾನಸಿಕವಾದಂತಹ ವೈಕಲ್ಯಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳು ತುಂಬ ಕಂಡು ಬರ್ತಾ ಇದೆ. ಇದು IT-BTಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಒಂದು ವಿಶೇಷವಾಗಿ ಕೆಲವೊಂದು ಟೆನ್ಷನ್ ಅನ್ನೆಸೆಸರಿ, ಅದರಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಡೆಡ್ಲೈನ್ ಇರುತ್ತೆ, ಇಂತಹದ್ದೆಲ್ಲ ಕಾರಣದಿಂದ ವೃಷಭ ರಾಶಿಯವರಿಗೆ ಒತ್ತಡ ಜಾಸ್ತಿಯಾಗಿ ಆ ಮೂಲಕ ಕೆಲವೊಂದು ಮಾನಸಿಕವಾದಂತಹ ಒಂದು ಖಿನ್ನತೆ ಅಥವಾ ನೆಗೆಟಿವ್ ಥಾಟ್ಸು, ಚಂಚಲ ಸ್ವಭಾವ, ಇಂತಹದ್ದಕ್ಕೆಲ್ಲ, ಅಥವಾ ನಾನು ಈ ಕೆಲಸವನ್ನು ಮಾಡಲ್ಲ ಅನ್ನತಕ್ಕಂತಹ ಆತ್ಮವಿಶ್ವಾಸ ಕಡಿಮೆಯಾಗತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಆ ವ್ಯಕ್ತಿತ್ವವನ್ನು, ಮನೋಭಾವನೆಯನ್ನು ವೃದ್ಧಿ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇದಕ್ಕೆಲ್ಲ ಈ ಯೋಗ ಅನ್ನತಕ್ಕಂಥ ಸಹಕಾರಿಯಾಗುತ್ತೆ. ಒಂದು ವಿಶೇಷವಾಗಿ ನಾವು ಭಗವದ್ಗೀತೆಯನ್ನು ಓದತಕ್ಕಂತಿರ್ಬೋದು, ನಮಗೆ ಮೋಟಿವೇಶನ್ ಕೊಡತಕ್ಕಂತಹ ಕೆಲವೊಂದು ಗ್ರಂಥಗಳನ್ನು ನಾವು ಓದತಕ್ಕಂಥದ್ದು, ಇದೆಲ್ಲ ಮಾಡುವುದರಿಂದ ಎಷ್ಟೋ ನಮ್ಮ ಆಫೀಸ್ನಲ್ಲಿ, ಅಂದರೆ ಕಚೇರಿಯಲ್ಲಿರ್ತಕ್ಕಂತಹ ಟೆನ್ಷನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಆ ದಿಸೆಯಲ್ಲಿ ವೃಷಭ ರಾಶಿಯವರು ಸ್ವಲ್ಪ ಕಚೇರಿಯಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಯಾವುದೇ ಕೆಲಸ ಇರಲಿ, ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ. ಅದರಿಂದ ಆದಷ್ಟು ಅದನ್ನು ನಿಯಂತ್ರಣವನ್ನು ಮಾಡಿಕೊಳ್ಳತಕ್ಕಂತಹ ರೀತಿಯಲ್ಲಿ ನಿಮ್ಮ ಒಂದು ನಡವಳಿಕೆ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಇದ್ದರೆ ಒಳ್ಳೆಯದು. ಇನ್ನು ವಿಶೇಷವಾಗಿ ಪ್ರಮುಖವಾಗಿ ಈ ಅವಿವಾಹಿತರು, ಎಷ್ಟೋ ಕುಟುಂಬಗಳಲ್ಲಿ ವಯಸ್ಸಿಗೆ ಬಂದಿರತಕ್ಕಂತಹ ಮಗಳಿಗೆ ಅಥವಾ ಮಗನಿಗೆ ಮದುವೆ ಆಗಿಲ್ಲ ಅನ್ನತಕ್ಕಂತಹ ಸಮಸ್ಯೆ ಇರುತ್ತೆ. ವೃಷಭ ರಾಶಿಯವರಿಗೆ ಈ ತಿಂಗಳೆಲ್ಲ ಏನಾದರೂ ಆಗುತ್ತಾ, ಮದುವೆ ಫಿಕ್ಸ್ ಆಗ್ಬೋದಾ ಅನ್ನತಕ್ಕಂತಹ ಒಂದು ಆಶಾಭಾವನೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆದರೆ ಅದೆಲ್ಲ ಕಾಲ ಕೂಡಿ ಬರಬೇಕು, ಯೋಗ ಕೂಡಿ ಬರಬೇಕು. ಈ ಮಾಂಗಲ್ಯ ಭಾಗ್ಯ ಅನ್ನತಕ್ಕಂಥದ್ದು, ಕಂಕಣ ಭಾಗ್ಯ ಅನ್ನತಕ್ಕಂಥದ್ದು ಯೋಗ, ಯೋಜಯಂತೀತಿ ಯೋಗ ಕೂಡಿ ಬಂದಾಗ ಮಾತ್ರ ವಿವಾಹ ಆಗುವುದಕ್ಕೆ ಸಾಧ್ಯ. ವೃಷಭ ರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ಕುಜ ಸ್ವಸ್ಥಾನದಲ್ಲಿಯೇ ಇದ್ದಾನೆ. ಆದರೆ ದ್ವಾದಶ ಸ್ಥಾನ ಅಂದರೆ 12ನೇ ಮನೆ ಆಗಿಬಿಡುತ್ತೆ. ಆದರೆ ಜಾತಕದಲ್ಲಿ ಏನಾದರೂ ಟೈಮ್ ಇದ್ದರೆ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ತಿಂಗಳಲ್ಲಿ ವಿವಾಹ ಫಿಕ್ಸ್ ಆಗತಕ್ಕಂತಹ ಯಾವುದೋ ಒಂದು ಒಳ್ಳೆಯ ಸಂಬಂಧ ಕೂಡಿ ಬರತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗತಕ್ಕಂತಹ ತಿಂಗಳು ಕೂಡ ಜೂನ್ ತಿಂಗಳು ಅಂತ ಹೇಳ್ಬೋದು. ಅದರ ಸ್ವಲ್ಪ ಎಫರ್ಟ್ ಹಾಕಿ, ನಮ್ಮ ಪ್ರಯತ್ನವೂ ಕೂಡ ಇರಬೇಕಾಗುತ್ತೆ. ಸುಮ್ಮನೆ ಕೂಳ್ತಿದ್ರೆ ಕೆಲಸ ಆಗೋದಿಲ್ಲ. ಆ ಕ್ಷೇತ್ರದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮುಂದುವರಿಸಿದರೆ ಅದರಲ್ಲಿ ಯಶಸ್ವಿ ಆಗುವುದಕ್ಕೆ ಸಾಧ್ಯ. ಆದ್ದರಿಂದ ಅವಿವಾಹಿತರು ಯಾರಿದ್ದಾರೆ ಅಥವಾ ವಿವಾಹದ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ದೀರಾ, ಸ್ವಲ್ಪ ನೀವು ಕಷ್ಟಪಟ್ಟರೆ, ಪರಿಶ್ರಮವನ್ನು ಪಟ್ಟರೆ ಉತ್ತಮ ಸಂಬಂಧ ಕೂಡಿ ಬಂದು ವಿವಾಹ ಫಿಕ್ಸ್ ಆಗುತ್ತೆ ಈ ತಿಂಗಳಲ್ಲಿ ಅನ್ನತಕ್ಕಂಥ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಅದರಲ್ಲಿ ಈ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ಪುರೋಹಿತರು ಇರ್ಬೋದು, ಜ್ಯೋತಿಷ್ಯಗಳಿರ್ಬೋದು, ದೇವಸ್ಥಾನದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಇಂಥವರಿಗೆಲ್ಲ ಸ್ವಲ್ಪ ಘರ್ಷಣೆಗಳು ಆಗತಕ್ಕಂಥದ್ದು ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ, ಅಥವಾ ನೀವು ಅಂದುಕೊಂಡಂಥ ರೀತಿಯಲ್ಲಿ ಪ್ರಗತಿ ಇಲ್ಲ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಈ ತಿಂಗಳಲ್ಲಿ. ಅದರಿಂದ ನಿಮ್ಮ ಕೆಲಸ ಏನು ಮಾಡ್ತೀರಾ ಅದನ್ನು ಶ್ರದ್ಧೆಯಿಂದ ಮಾಡಿದಾಗ ನಿಮ್ಮ ಕೆಲಸವನ್ನು ಮೆಚ್ಚಿ
ಅದರಿಂದ ಎಷ್ಟೋ ಅಭಿವೃದ್ಧಿ ಆಗುತ್ತೆ, ಅದರಿಂದ ಎಷ್ಟೋ ಪ್ರಗತಿಯನ್ನು ನಾವು ಕಾಣುವುದಕ್ಕೆ ಸಾಧ್ಯ. ಅದರಿಂದ ನಾವು ಮಾಡತಕ್ಕಂತಹ ಕೆಲಸವನ್ನು ಪ್ರೀತಿಸಬೇಕು. ಕಾಯಕವೇ ಕೈಲಾಸ ಅನ್ನತಕ್ಕಂತಹ ರೀತಿಯಲ್ಲಿದ್ದರೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಎಷ್ಟೋ ಒಳ್ಳೆಯ ಫಲಗಳನ್ನು ಅವರ ಅನುಭವಕ್ಕೆ ಅಥವಾ ಒಳ್ಳೆಯ ಫಲವನ್ನು ಅವರು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಇನ್ನು ಕೆಲವೊಂದು ಪ್ರಮುಖವಾಗಿ ಅದರಲ್ಲೂ ಕೂಡ ಈ ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಎಷ್ಟೋ ವಿಘ್ನಗಳು ಬರುತ್ತೆ, ಅಥವಾ ಎಷ್ಟೋ ಜನಕ್ಕೆ ಮನೆ ಕಟ್ಟಿ ಅರ್ಧದಲ್ಲಿ ನಿಂತಿರುತ್ತೆ. ಕೆಲವರಿಗೆ ಮನೆಗೆ ಸಂಬಂಧಪಟ್ಟಂತೆ ಆರ್ಥಿಕವಾದಂತಹ ಸಮಸ್ಯೆಗಳು, ಇದು ಬ್ಯಾಂಕ್ನಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿಲ್ಲ, ಅಥವಾ ಹಣಕಾಸಿನ ಮುಗ್ಗಟ್ಟಿದೆ, ಇಂತಹ ಬೇರೆ ಬೇರೆ ಕಾರಣಗಳಿಂದ ಅರ್ಧದಲ್ಲಿ ಮನೆ ಕಟ್ಟಿ ನಿಲ್ಲಿಸಿರ್ತಾರೆ. ಇಂತಹದನ್ನು ನೀವು ಪ್ರಾರಂಭ ಮಾಡುವುದಕ್ಕೆ, ಪುನಃ ಅಂತಹ ಮನೆಯನ್ನು ಕಟ್ಟುವುದಕ್ಕೆ ಅಥವಾ ಮುಂದುವರೆಸುವುದಕ್ಕೆ, ಈಗಾಗಲೇ ನಿಂತಿರತಕ್ಕಂಥದ್ದನ್ನು ಮುಂದುವರೆಸುವುದಕ್ಕೆಲ್ಲ ಒಳ್ಳೆಯ ಸಮಯ ಇರುವುದರಿಂದ ಈ ಸಮಯದಲ್ಲಿ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವೊಂದು ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಳತಕ್ಕಂಥದ್ದು, ಅದನ್ನು ಮುಂದುವರಿಸ್ತಕ್ಕಂಥದ್ದು, ಅದಕ್ಕೆ ಪುನರ್ಚಾಲನೆಯನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದರೆ ಈ ಭೂಮಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ಮನೆ ಬದಲಾವಣೆಗೆ ಸಂಬಂಧಪಟ್ಟಂತೆ, ಅಥವಾ ಕಚೇರಿ ನವೀಕರಣ ಅಥವಾ ಬದಲಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶೇಷವಾದಂತಹ ಬದಲಾವಣೆಗಳಾಗತಕ್ಕಂತಹ ಸಾಧ್ಯತೆ ಇದೆ. ಆದ್ದರಿಂದ ಆ ದಿಸೆಯಲ್ಲಿ ನೀವು ಕಾರ್ಯಪ್ರವೃತ್ತರಾದರೆ ಅಂತಹ ಕೆಲಸ ಆಗುತ್ತೆ. ಅಂದರೆ ಏನಾಗುತ್ತೆ, ನೀವು ಮನೆಯನ್ನು ಕಟ್ಟಬೇಕು ಅಂತಿದ್ದರೆ ಅದು ಸ್ವಲ್ಪ ಪ್ರಯತ್ನವನ್ನು ಮನೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ಬೋದು. ಈ ಅಧಿಕ ಮಾಸ ಕಳೆದ ನಂತರದಲ್ಲಿ ನಿವೇಶನ ಹುಡುಕ್ತಾ ಇದ್ದರೆ ಸೂಕ್ತವಾದಂತಹ ಒಂದು ಸೈಟ್ ನಿಮಗೆ ಸಿಗುತ್ತೆ. ಅಥವಾ ಮನೆಯನ್ನು ಬದಲಾವಣೆ ಮಾಡಬೇಕು ಅಂದರೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮಗೆ ಬಾಡಿಗೆ ಮನೆ ಸಿಗ್ಬೋದು, ಅಥವಾ ಕಚೇರಿ ಬದಲಾವಣೆ ಆದರೆ ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ಸೂಕ್ತವಾದ ಸ್ಥಳದಲ್ಲಿ ನಿಮಗೆ ಕಚೇರಿ ಸಿಗ್ಬೋದು. ಇಂತಹದ್ದೆಲ್ಲ ಪೂರಕವಾದಂತಹ ವಾತಾವರಣ ಇದೆ ಅಂತ ಹೇಳಿ ಅರ್ಥ. ಅಂದರೆ ನೀವು ಈ ತಿಂಗಳಲ್ಲಿ ಅಂತಹ ನಿರ್ದಿಷ್ಟವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನವನ್ನು ಹಾಕಿದರೆ ಅದರಲ್ಲಿ ಫಲ ಸಿಗುತ್ತೆ ಅಂತ ಹೇಳಿ ಅರ್ಥ. ಆದ್ದರಿಂದ ಇಂತಹ ಕೆಲವೊಂದು ಪ್ರಮುಖವಾದಂತಹ ವಿಷಯಗಳಲ್ಲಿ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನು ಕೋರ್ಟ್ ಕೇಸುಗಳು ಎಷ್ಟೋ ಇರುತ್ತೆ, ಆಸ್ತಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಒಂದು ಆಫೀಸಿಗೆ ಸಂಬಂಧಪಟ್ಟಂತೆ, ಭೂವ್ಯಾಜ್ಯಗಳಿರ್ಬೋದು, ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ, ಅಥವಾ ಈ ವಿಚ್ಛೇದನ ಕೇಸುಗಳು ತುಂಬ ನಡೀತಾ ಇದೆ. ಈಗಂತೂ ಮದುವೆಯ ಸಮಸ್ಯೆಗಳು, ವೈವಾಹಿಕ ಸಮಸ್ಯೆಗಳು ಹೆಚ್ಚಾಗಿ ಸಮಾಜದಲ್ಲಿರ್ತಕ್ಕಂಥದ್ದು ನಾವು ನೋಡಬಹುದು. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಇದು ಕೂಡ ಕೋರ್ಟ್ ಕೇಸುಗಳಲ್ಲಿ ಎಷ್ಟೋ ವಿಚ್ಛೇದನ ಕೇಸುಗಳಿರ್ತಕ್ಕಂಥದ್ದು ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ ತಿಳಿದು ಬಂದಿದೆ. ಆದ್ದರಿಂದ ಇಂತಹ ಯಾವುದೇ ಕೋರ್ಟ್ ಕೇಸುಗಳಿದ್ದರೂ ಕೂಡ ಈ ತಿಂಗಳಲ್ಲಿ ಅದು ನಿಮ್ಮ ಪರವಾಗಿ, ಅದು ಈ ತಿಂಗಳಲ್ಲಿ ಏನಾದರೂ ಜಡ್ಜ್ಮೆಂಟ್ ಬಂದರೆ ನಿಮ್ಮ ಪರವಾಗಿ ಬರತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅಂದರೆ ನಿಮಗೆ ಜಯ ಸಿಗುತ್ತೆ ಅಂತೇಳಿ ಅರ್ಥ. ಅದು ಯಾವುದೇ ವಿಚಾರ ಇರಲಿ, ಯಾವುದೇ ವಿಚಾರ ಇದ್ದರೂ ಕೂಡ ನಿಮಗೆ ಆ ಕೋರ್ಟ್ ಕೇಸುಗಳಲ್ಲಿ ವಿಶೇಷವಾಗಿ ಜಯವನ್ನು ಪಡಿತಕ್ಕಂತಹ ಒಂದು ತಿಂಗಳು ಅಂತೇಳಿ ಹೇಳಬಹುದು. ಅಂದರೆ ಅನಾರೋಗ್ಯ ಒಂದು ವಿಚಾರವನ್ನು ನಾವು ತೆಗೆದುಕೊಂಡು ಅನಾರೋಗ್ಯ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಇದೆ. ಯಾಕೆಂದರೆ ಅನಾರೋಗ್ಯ ಒಂದು 6ನೇ ಮನೆ ನಾವು ತೆಗೆದುಕೊಂಡಾಗ 6ನೇ ಮನೆ ಅಧಿಪತಿ ರಾಶಿ ಅಧಿಪತಿಯಾಗಿಬಿಡ್ತಾನೆ ಶುಕ್ರ. ಅವನು ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಈ ಹೊಟ್ಟೆಯಿಂದ ಕೆಳಗಡೆ ಸಂಬಂಧಪಟ್ಟಿರತಕ್ಕಂತಹ ಅಂಗಾಂಗಗಳಲ್ಲಿ ಕೆಲವೊಂದು ವೈಕಲ್ಯಗಳು ಬರ್ಬೋದು. ಅಂತಹ ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅದರಿಂದ ಗುಪ್ತ ರೋಗಗಳು ಅಂತ ಹೇಳಿ ನಾವು ಹೇಳ್ತೀವಿ. ಅದರಿಂದ ಹೇಳುವುದಕ್ಕೂ ಆಗಲ್ಲ, ಅನುಭವಿಸೋದಕ್ಕಾಗಲ್ಲ, ಇಂತಹ ಕೆಲವೊಂದು ರೋಗಗಳಿರುತ್ತೆ. ಅಂತಹ ರೋಗಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಒಂದು ಹಿತಶತ್ರುಗಳ ಕಾಟ, ಈ ರೋಗ ಮತ್ತು ಶತ್ರುಗಳು ಎರಡನ್ನೂ ನಾವು 6ನೇ ಮನೆಯಿಂದಲೇ ರಿಪುಸ್ಥಾನ ಅಂತೇಳಿ ಹೇಳ್ತೀವಿ, ಅದರಿಂದಲೇ ನಾವು ನೋಡಬೇಕು. ರೋಗ ಒಂದು ಜೊತೆ ಪ್ರತ್ಯಕ್ಷವಾಗಿ ನಮಗೆ ಕಾಣತಕ್ಕಂತಹ ಶತ್ರುಗಳು ಒಂದು, ಇನ್ನೊಂದು ರೋಗವು. ನಿಮ್ಮ ಆರೋಗ್ಯ ಇಲ್ಲದೇ ಇದ್ದರೆ ನೀವು ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಮಾಧ್ಯಮ ಕಲೋಧರ್ಮ ಸಾಧನಂ, ಹೆಲ್ತ್ ಈಸ್ ವೆಲ್ತ್. ಆದರೆ ಈ ರೋಗದ ಒಂದು ಬಾಧೆ ಒಂದು ಕಡೆ, ಇನ್ನೊಂದು ಶತ್ರುಗಳು ಕೂಡ. ಎಷ್ಟೋ ಜನಕ್ಕೆ ಅವರವರು ಮಾಡತಕ್ಕಂತಹ ಕೆಲಸದ ಕ್ಷೇತ್ರದಲ್ಲಿ ಶತ್ರುಗಳು ಇರ್ತಾರೆ. ಕೆಲವರು ನೇರವಾದಂತಹ ಶತ್ರುಗಳು, ಕೆಲವರು ನಂಬಿಸಿ ಆಮೇಲೆ ನಂಬಿಕಸ್ಥರೇ ಆಗಿರ್ತಾರೆ, ಅಂಥವರೇ ಕತ್ತು ಕುಯ್ಯತಕ್ಕಂತಹ ಕೆಲಸ ಮಾಡ್ತಾರೆ. ಇಂತಹದ್ದನ್ನು ನಾವು ಸಮಾಜದಲ್ಲಿ ನಾವು ಕೆಲಸ ಮಾಡತಕ್ಕಂತಹ ಕ್ಷೇತ್ರದಲ್ಲಿ ಎದುರಿಸಬೇಕಾಗತ್ತೆ. ಅದರಿಂದ ಇಂತಹ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ಜೂನ್ ತಿಂಗಳೇನಿದೆ ಮಿಶ್ರ ಫಲ ಅಂತೇಳಿ ಹೇಳಬಹುದು. ಒಂದಷ್ಟು ಒಳ್ಳೆಯ ಫಲಗಳು, ಒಂದಷ್ಟು ಕೆಟ್ಟ ಫಲಗಳು, ಎರಡಕ್ಕೂ ಕೂಡ ಮಾನಸಿಕವಾಗಿ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು, ಕನಕದಾರ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು, ಮಹಾಲಕ್ಷ್ಮಿ ಅಷ್ಟಕವನ್ನು ಪ್ರತಿನಿತ್ಯ ಪಠಿಸ್ತಕ್ಕಂಥದ್ದು, ಲಕ್ಷ್ಮಿ ಅಷ್ಟೋತ್ತರವನ್ನು ಹಣಕಾಸಿನ ಸಮಸ್ಯೆ ಯಾರಿಗಿದೆ ಅವರು ಪ್ರತಿನಿತ್ಯವೂ ಹೇಳ್ತಕ್ಕಂಥ ಇದೆಲ್ಲವನ್ನು ಮಾಡುವುದರಿಂದ ಜೂನ್ ತಿಂಗಳಲ್ಲಿ ಇನ್ನೂ ಉತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.